ಕ್ಷಣಕ್ಕೆ ನಿಮ್ಮ ಮಗ ನಿಮ್ಮ ಎದುರಿಗೆ ಬಂದರೆ ಏನು ಮಾಡ್ತೀರಿ? ನಿನ್ನೆ ನಾನು ನಿಮ್ಮನ್ನು ಏನೇನೋ ಕೇಳಿ ನಿಮ್ಮ ಮನಸ್ಸು ಹಾಳು ಮಾಡಿಬಿಟ್ಟೆ, ಅದಕ್ಕೆ ನೀವು ಹೀಗಿದ್ದೀರಿ ಅಲ್ವಾ? ಏನು ಮಾತಾಡ್ತಿದ್ಯಮ್ಮ ನೀನು? ನೀನೇನು ಬೇಜಾರು ಮಾಡಿಲ್ಲ ನನಗೆ. ಇಲ್ಕಣ ಬೋನ, ನೀನು ಇನ್ನೂ ಪೂರ್ತಿ ಗುಣ ಇಲ್ಲ. ನೀನು ಕೆಲಸ ಮಾಡೋಕ್ಕಾಗದೆ ಒಂದು ನೇರಳಲ್ಲ ಕೂತ ನಾನು ಕೆಲಸ ಮಾಡ್ತೀಯಲ್ಲ. ರಮೇಶಣ್ಣ, ಗಂಡಸು ಕೂತ್ ಕೆಟ್ಟ ಅಂತ ಕಾದೇನೆ ಇದೆ. ನನ್ನ ಕೆಡ್ಸೋಕೆ ಅಂತಾನೆ ನೀವು ದಣಿಗಳೆಲ್ಲ ಸೇರ್ಕೊಂಡು ಕೂರಿಸ್ತಾ ಇದ್ದೀರಾ ಹಾಗೆ? ಹೌದಾ? ನೀ ಅಂತ ನನ್ನ ಮನೆ ಅಳಿ ಹಾಕಣೆ, ಅದಕ್ಕೆ ನಿನ್ನ ಕೆಲಸ ಎಲ್ಲ ನಾನು ಮಾಡ್ತಾ ಇದ್ದ. ನಿಂದು ಅತ್ಯ ಇಲ್ಲಿಯಾ ಮಾರೆ? ಸುಮ್ಮನಿರಿ ರಮೇಶಣ್ಣ, ನೀವು ಆಡಿದ ಮಾತೇನಾದ್ರೂ ಕಮಲಮ್ಮನ ಕಿವಿಗೆ ಬಿದ್ದರೆ ನನ್ನ ಮೇಲೆ ಕೋಪಕ್ಕೆ ನಿಮಗೆ ಸೋಡಾ ಚೀಟಿ ಕೊಟ್ಬಿಡ್ತಾರೆ ಅಷ್ಟೇ. ನೀಗ ಸುಮ್ಮನೆ ಬದಿ ಕೂತ್ಕತಿಯಲ್ಲ ಎಂತ ಎಳ್ಳಿರ್ತಕ್ಕ? ಅಲ್ಲ ರಮೇಶಣ್ಣ, ನಮ್ಮ ವಯಸ್ಸಿನ ಹುಡುಗರು ಕಲ್ ತಿಂದೆ ಅರಗಿಸ್ಕೊಳ್ತಾರಂತೆ. ಅಂತದ್ರಲ್ಲಿ ನಾನು ಅದಕ್ಕೆ ಅಂತ ಒಂದು ಕೈ ಮೇಲು ಗುಂಡು ತಿಂದೆ ಅರಗಿಸ್ಕೊಂಡಿದ್ದೀನಿ. ಈ ಥರ ಒಂದು ಪೆಟ್ಟಣ ನೀವು ಒಳ್ಳೆ. ಬನ್ನಿ ಬನ್ನಿ, ಬಿಸಿಲೇರಕ್ಕೂ ಮುಂಚೆ ಬೇಗ ಬೇಗ ಕೆಲಸ ಮುಗಿಸಿ ಊಟಕ್ಕೆ ಹೋಗೋಣ. ನೀ ಎಂತದ ಮಾರಯ್ಯ? ಓಹೋ, ಏನು ಪಚ್ಚಿ, ಯಾವಾಗ ಬಂದೆ? ನಿಮ್ಮ ಮಣ್ಣು ತಿಂಬಕಾರೆ ಕಲ್ಲು ಮಣ್ಣು ತಿಂದು ಅರಗಿಸ್ಕತೆ ಅಂತಿದ್ಯಲ್ಲ ಆಗ. ನಿಂದು ಅದೇ ವಯಸ್ಸೇ ಬಿಡು. ಅದೇನೋ ಅಂತಾರಲ್ಲ, ನೆಲಕ್ಕೆ ಗುದ್ದಿ ನೀರು ತೆಗಿಯೋ ವಯಸ್ಸು. ಈಗೆಂತ ನೀನು ಜೋಕ್ ಮಾಡಿದ್ದೆ ಕಡೆ, ಅದಕ್ಕೆ ನಾನು ಅದಕ್ಕೆ ಏನಪ್ಪ, ನಿನಗೂ ನಾನು ಕೆಲ್ಸಕ್ಕೆ ಬಂದಿರೋದು ಇಷ್ಟ ಅಲ್ವಾ? ವಾಪಸ್ ಹೋಗ್ಬೇಕಾ? ನೀನು ಕೆಲ್ಸಕ್ಕೆ ಬಂದಿರೋದಲ್ಲ ಮರೆಯ ತೊಂದರೆ, ಊರಿಗೆ ಹೋತೆ ಅಂಥೇಳಿ ವಾಪಸ್ ಬಂದಿಲ್ಲ ಅದು ತೊಂದರೆ. ಏನಂದೆ? ಅಲ್ದ ಬೋನ, ಅದು ಯಾವ ಬೆಕ್ಕ ಅಡ್ಡ ಬಂತು ಅಂತ ಹೇಳಿ ನೀನು ಇಲ್ಲಿದ್ದೆ. ತೋರ್ಸ, ಉಳಿಸೋದಿಲ್ಲ ಇವತ್ತು ಅದನ್ನು. ಲೇ, ನಿನಗೇನಾಯ್ತು? ನೀನು ಯಾಕೊಳೆ ಬಾಲ ಸುಟ್ಟು ಬೆಕ್ಕಿಂತ ಆಡ್ತಾ ಇದೀಯಾ? ನೋಡ ಬೋನ, ಒಂದು ಸತಿ ಮಾತು ಆಡಿದ್ಮೇಲೆ ಅದಕ್ಕೆ ತಪ್ಪಕ್ಕಾಗ ಅಂದ್ಕೊಂಡಿದ್ದು ಮಾಡಕ್ಕೆ. ಮೊನ್ನೆ ನೀವು ಊರಿಗೆ ಹೋತೆ ಅಂತ ಹೇಳ್ದೆ ಅದನ್ನು. ಹೇಳಿದ್ಮೇಲೆ ಹೊಯಕ್ಕೆ ಯಾರು ಎಂತ ಹೇಳಿದ್ರು ಅದನ್ನ ಕೇಳಕ್ಕಾಗ ಅಲ್ದ? ಓಹೋ, ತಮ್ದದ ಕೋಪ? ಪಚ್ಚಿ, ಯಾವ್ದ್ರಂಗೆ ಬಡಿಬೇಕು ಹೇಳ ನಿನಗೀಗ? ಅದು ಎಂತದ ಹೇಳ್ತಾರಲ್ಲ, ಹೊಜ್ಜಿ ಗರ್ಭೆ ಚಿಂತೆ ಅಂದ್ರೆ ಮಗಳಿಗೆ ಇದ್ದೆ ಅಂತದ ಚಿಂತೆ, ಹಂಗಾಯ್ತು ಕಾಣಿಂದ. ರಮೇಶಣ್ಣ, ಇದು ನನ್ನ ಮತ್ತು ಬೋನನ್ ಮಧ್ಯೆ ನಡೀತಾ ಇರೋ ಯುದ್ಧ ಕಾಂಡ. ಮಧ್ಯ ನೀನ್ ಬರಡ. ಅಮಾಯಕರು ಬಲಿ ಹಾಕೋದು ನನಗೆ ಇಷ್ಟ ಇಲ್ಲ. ಬಾಯ್, ಯಾವ ಪಿಕ್ಚರ್ ನೋಡ್ದೆ ಮನೆ ಹಬ್ಬದಂಗೆ? ಎಲ್ಲ ಹಂಗಂಗೆ ಬಂದು ಕಗ್ತಾ ಇದೆಯಲ್ಲ ಇಲ್ಲಿ. ನಿನ್ನ ಬಂಡವಾಳ ಎಂತದಂತ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಒಂದು ಮಾತು ದಣಿಗಳಿಗೆ ಹೇಳಿದ್ರೆ ನಿನ್ನ ಇಲ್ಲಿಂದ ಕೆಲಸದಿಂದ ತೆಗಿತ್ರೆ, ಅಲ್ಲಿ ಪಾಟ್ಯಾಲನ ಮನೆಗೂ ಸೇರಿಸ್ಕೊಳಂಗಿಲ್ಲ. ದೋಬಿ ಸಾಕಿರೋ ನಾಯಿಗೆ ಮನೆಯಂಗೂ ಜಾಗ ಇಲ್ಲ, ಅತ್ತಗೆ ಹೊಳೆ ಬದಿಗೂ ಜಾಗ ಇಲ್ಲ. ಹಂಗಾಗ್ತದ ಕಾಣ ನಿನ್ನ ಪರಿಸ್ಥಿತಿ. ಬಾಯ್, ಬೋನನ್ನು ಓಡ್ಸೋಕ್ಕೆ ಅಟ್ಟು ಕೆಲಸ ಮಾಡಿದ್ರೆ ನಿನ್ನೆ ಒದ್ದು ಓಡಿಸ್ತೆ ಕಣ, ಹುಷಾರ. ಓಹೋ, ಮೊನ್ನೆ ದಣಿಗಳ ಕೈ ಕಾಲಿಗೆ ಬಿದ್ದು ಕೆಲ್ಸಕ್ಕೆ ಸೇರ್ಸ್ಕೊಂಡಿ ಅಂತ ಕೇಂದ್ರ ಯಾರ? ನಾನಾ? ನನಗೂ ಈ ಹಳ್ಳಿಲಿ ಅದಿತ್ತ ಎಂತದ? ಅದೇ ಅದಿತ್ತ ಅನುಮಾನಿತ್ತ. ರಾತ್ರಿ ಸೇಂದಿ ಅಂಗಡಿಗೆ ಬಾ, ತೋರಿಸ್ತೆ. ಪಚ್ಚಿ, ಈಗೇನಪ್ಪ, ನಾನು ವಾಪಸ್ ಹೋಗ್ಬೇಕು ಅಷ್ಟೇ ತಾನೇ? ನನಗೆ ಸ್ವಲ್ಪ ದಿನ ಟೈಮ್ ಕೊಡು, ಆಮೇಲೆ ಸಂಸಾರ ಸಮೇತ ಹೋಗ್ತೀನಿ. ಎಂತ ನಿನ್ನ ಮಾತಿನ ಅರ್ಥ ಸಂಸಾರ ಸಮೇತ ಅಂದ್ರೆ? ಓಯ್ ರಮೇಶಣ್ಣ, ನಿನ್ನ ಮಗಳು ಹುಷಾರು. ಎಂತದ ಮಾತಾಡ್ತಾನೆ ಅವನು? ಏನು ಪುಟ್ಟ, ಮಕ್ಕಳೆಲ್ಲ ಯಾಕೆ ಹೊರಗಡೆ ನಿಂತಿದ್ದಾರೆ? ಅಲ್ಲಂತದೋ ಮಧ್ಯದಂಗೆ ಮಂಡಿ ಹೊಳದಂಗಿತ್ತಕ. ಹೆಡ್ ಮಾಸ್ಟರ್ ಇದ್ರೇನು? ಏನಾಯ್ತು ಹೆಡ್ ಮಾಸ್ಟ್ರಿಗೆ? ಯಾಕೆಲ್ಲ ಹೀಗೆ ಹೊರಗಿದ್ದೀರಿ? ಏನಾಯ್ತು?
ಅರೆ ನಿಮ್ಮನ್ನೇ ಕೇಳ್ತಾ ಇರೋದು. ಹೆಡ್ ಮಾಸ್ಟರ್ಗೆ ಏನಾಯ್ತು? ಯಾಕೆಲ್ಲ ಹೀಗೆ ಸ್ಕೂಲ್ ಬಿಟ್ಟು ಹೊರಗೆ ನಿಂತಿದ್ದೀರಿ? ಅಯ್ಯ ಅವ್ರಂತ ಹೇಳ್ತಾರೆ, ನಾನು ಹೇಳ್ತೆ ಕೇಳಿ ಎಂತ ಏನೋ ಗೊತ್ತಿಲ್ಲ, ನಿಂತ್ಕೊಂಡಿದ್ದು ಎತ್ತು ನೆಲಕ್ಕೆ ಬಡ್ದಾಗಾಯ್ತು ಮಾರ. ಅಯ್ಯಪ್ಪ ಮಕ್ಕಳ ಕತ್ತಿ ಎಣ್ಸ್ಕೊಂಡು ನಂಗೆ ಎಣ್ಸಿ ಕಾಣಿ ಒಂಚೂರು. ಹಾಂ ಈಗ ಮಕ್ಕಳು ನಂಗೆ ನೀರು ಕುಡಿಸ್ದು ಇಲ್ದಿರ ನನ್ನ ಕತ್ತಿ ಇಷ್ಟೊತ್ತಿಗೆ. ಅಯ್ಯಪ್ಪ ಏನಾಯ್ತು? ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಅಯ್ಯೋ ಅವತ್ತೇ ನಾನು ನಿಮ್ಗೆ ಹೇಳ್ದೆ ಬೇಡ, ದೇವ ಇತ್ತು ಬೇಡ, ನೀವು ನನ್ನ ಮಾತು ಕೇಳಲ್ಲ, ಶಾಲೆ ಓಪನ್ ಮಾಡಿರಿ, ನಿಮ್ಮ ಪಾಟಿ ನೀವು ಪಾಠ ಶುರು ಮಾಡಿರಿ. ಈಗ ಅದು ನನ್ನ ಹಿಡ್ಕೊಂಡು ನಂಗೆ ಚುಚಿತಾ ಇತ್ತು. ಹೌದಾ? ಯಾರೋ ತಪ್ಪು ಮಾಡೋದು ಯಾರಿಗೂ ಶಿಕ್ಷೆ. ಹಾಂ ಎಂಥ ಅವಸ್ಥೆ ಕಾಣಿದೀಗ. ಅಯ್ಯಪ್ಪ ನಿಮ್ಮ ತಪ್ಪಿಗೀಗ ನಂಗೆ ಶಿಕ್ಷೆ ಅನುಭವಿಸಂಗಾಯ್ತು ನಾನು. ಯಾಕಿಂತ ಕತೆ ಕಟ್ತೀರಿ ಸರ್? ನೀವು ಹೀಗೆಲ್ಲ ನಾಟಕ ಮಾಡಿ ಪಾಪ ಮಕ್ಕಳಿಗೆಲ್ಲ ಹೆದರ್ಸಿ ಈ ಸ್ಕೂಲ್ ಮುಗಿಸಿ ಏನ್ ತಾನೇ ಸಾಧಿಸ್ತೀರಿ? ಅಯ್ಯೋ ನಾನು ನಿಮ್ಗೆ ಹೆಂಗೆ ಹೇಳೋದು ಮಾರ್ರೆ, ಶಾಲೆ ಒಳಗೆ ರಾಜೇಂದ್ರ ಪಟೇಲ್ ಧ್ವನಿಕೆ ಅಂತ ಸೀದಾ ಬಂದು ನನ್ನ ಮ್ಯಾಳಿ ತಿರ್ಸಿ ತೆಗ್ದು ಬಿಸಾಕ್ದಾಗಾಯ್ತು. ಪಟೇಲ್ ನನ್ನ ದೇವ ಎಂತ ಹೇಳ್ತು ಗೊತ್ತಿದ್ದ, ಶಾಲೆ ಸುದ್ದಿಗೆ ಬಂದರೆ ದಿನಕ್ಕೆ ಒಂದೊಂದು ಮಕ್ಕಳನ್ನು ಬಲಿ ತಕಂತಿ ಅಂತ. ಅದ್ರೊಳಗೂ ದೊಡ್ಡ ತಲೆ ಯಾರದ್ದು ಅವ್ರನ್ನೇ ಮೊದಲ. ಯಬ್ಬ ನನಗೆ ಈ ಶಾಲೆ ಸುದ್ದಿ ಬೇಡ, ನನಗೆ ಈ ಶಾಲೆ ಸಹವಾಸವೇ ಬೇಡ. ಯಬ್ಬಾ ಅಪ್ಪ ದೇವ್ರೆ, ಯವ್ವ ಆ ರೂಪವೇ ಆ ಸ್ವರವೇ ಯವ್ವಾ. ಹಾ ನೀವು ನನ್ನ ಹೆದರ್ಸಕ್ ಹೋಗಿ ಭ್ರಮೇಲ್ ಬಿದ್ದಿದ್ದೀರಿ ಅನ್ಸುತ್ತೆ. ಹೋಗಿ ಮನೆಗೆ ಹೋಗಿ ಒಂದೆರಡು ದಿನ ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ದೆವ್ವ ಅಂತೆ ಭೂತ ಅಂತೆ ಅದೆಲ್ಲ ಏನೂ ಇಲ್ಲ. ಬನ್ನಿ ಮಕ್ಳೇ, ಎಲ್ಲ ಒಳಗೆ ಹೋಗೋಣ. ಬನ್ನಿ ಪುಟ ಬಾ, ಹೋಗೋಣ ಬಾ. ಅದೆಲ್ಲ ಏನೂ ಇಲ್ಲ, ನಡಿ ನಡಿ ಒಳಗೆ ಬಾ. ಬೇಡಕ್ಕ. ಪುಟ್ಟ ಏ ಪುಟ್ಟ, ಸುಮ್ಮನೆ ಹೆದರ್ಕೋತಿಯಲ್ಲೋ, ಬೆಕ್ಕು ಕಣೋ ಅಷ್ಟೇ, ಬೇರೇನಿಲ್ಲ. ಅಕ್ಕ ಇವತ್ತೆಂತದ್ದು ಸಮಯ ಇಲ್ಲ ಅಂತ ತೋರುತ್ತಕ್ಕ. ಎಂತದ್ದು ಬೇಡ ಅಕ್ಕ, ಇವತ್ತು ಬೇಡ ಅಕ್ಕ. ಮನೆಗೊಬ್ಬ ಬಾ ಅಕ್ಕ, ವಾಪಸ್ ಹೋಗ್ಬಕ್ಕ. ಪುಟ್ಟ ಎಲ್ಲ ಸರಿಯಾಗಿದೆ ಕಣೋ, ಇದೆಲ್ಲ ಇವ್ರುಗಳು ಮಾಡ್ತಾ ಇರೋ ನಾಟಕ. ಈ ಶಾಲೆ ನಡೀದೇ ಇರ್ಲಿ ಅಂತ ಅಷ್ಟೇ, ಬೇರೆಲ್ಲ ಏನೂ ಇಲ್ಲ. ನಡಿ ಒಳಗೆ, ನಾನಿದ್ದೀನಿ. ಅಕ್ಕ ಮಕ್ಳೇ ನಡೀರಿ ಒಳಗೆ. ದೆವ್ವ ಭೂತ ಎಲ್ಲ ಏನೂ ಇಲ್ಲ, ನಾನಿದ್ದೀನಿ. ಬನ್ನಿ, ನಿಮ್ಗೆಲ್ಲ ಏನಾಗಲ್ಲ. ನೋಡಿ, ಹೆಡ್ ಮಾಸ್ಟರ್ಗೆ ಚಳಿ ಜ್ವರ ಇದ್ದಾಗ ಈ ರೀತಿ ಏನೇನೋ ಭ್ರಮೆ ಭಯ ಇದೆಲ್ಲ ಸಹಜ ಅಷ್ಟೇ. ಒಂದ್ 4 ದಿನ ಮನೇಲಿ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಡೀರಿ. ನೋಡಿ, ಶಾಲೆ ಅಂದ್ರೆ ತಾಯಿ ಸರಸ್ವತಿ ಇರೋ ಜಾಗ ಅಲ್ವಾ? ಅಲ್ಲಿ ಈ ರೀತಿ ದೆವ್ವ ಭೂತ ಎಲ್ಲ ಬರುತ್ತಾ? ಇಲ್ಲ ತಾನೆ? ನಡೀರಿ, ಎಲ್ಲ ಒಳಗೆ ಬನ್ನಿ. ಪುಟ್ಟ ನಡೀರಿ. ಬೇಡಕ್ಕ. ನಡಿ ಪುಟ್ಟ ನಡಿ. ಬನ್ನಿ. ಏ ನಿಂತ್ಕೊಳ್ರೋ. ಅಯ್ಯ ಮೇಡಮ್, ಇವತ್ತು ನೀವು ಪಾಠ ಗೀಟ ಮಾಡೋಕೆ ಹೋಗ್ಬೇಡ. ಮಕ್ಕಳು ಮನೆ ಕಳಿಸಿ ಮನೆ ಕಳಿಸಿ. ಹೇಳಿ, ನೀವು ಪಾಠ ಗೀಟ ಮಾಡ್ತೇನೆ ಕೂಕೊಂಡ್ರೆ ದಿನಕ್ಕೊಂದು ಮಕ್ಕಳನ್ನು ಬಲಿ ಕೊಡ್ಕತ್ತ ನಾವು. ನೀವು ಪಾಠ ಮಾಡ್ಕೆ ಮಾಟ ಇದ್ರೆ ಒಂದು ಕೆಲಸ ಮಾಡಿ, ಯಾವ್ದಾದ್ರು ಮಾಟ ಮಂತ್ರ ಮಾಡುವ ಮಂತ್ರಿಕನ ಕರ್ಕ ಬಂದು ಹೋಮ ಹವನ ಮಾಡಿ ಒಳಗೆ 20 ದೇವವನ್ನು ಓಡಿಸಿಬಿಡಿ. ಏನಾಗಿದೆ ಸರ್ ನಿಮ್ಗೆ? ಯಾಕೆ ಈ ರೀತಿ ದಿನಕ್ಕೊಂದೊಂದು ತಂತ್ರ ಹೊಡ್ತಿದ್ದೀರಿ? ಅದೆಲ್ಲ ಯಾವುದು ನಡೆಯೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅಯ್ಯ ನಿಮ್ಗೆ ಎಂತ ದಿನಕ್ಕೆ ಅಥವಾ ಈ ಊರಂಗೆ ಇದ್ದಾರೆ ಎಲ್ಲ ಒಬ್ಬರನ್ನ ತೆಗಿಕಂದೇಳಿ ಆಲೋಚನೆ ಮಾಡ್ಕೊಂಡಿದ್ರಿ? ನೀವೇನು ಈ ಹಳ್ಳಿಯಲ್ಲಿ ಯಾವ ಮಕ್ಕಳು ಓದ್ಲೇಬಾರ್ದು ಅಂತ ಆಲೋಚನೆ ಮಾಡ್ಕೊಂಡಿದ್ದೀರಾ? ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡೋದಕ್ಕೆ ನಾನು ನಿಮ್ಮ ಸ್ಟೂಡೆಂಟ್ ಅಲ್ಲ ಸರ್, ನಿಮ್ಮ ಕಲೀಗ್. ನೀವು ಯಾವತ್ತಾದ್ರೂ ಒಂದೇ ಒಂದಿನ ಈ ಶಾಲೆ ಹೆಡ್ ಮಾಸ್ಟರ್ ಥರ ನಡ್ಕೊಂಡಿದ್ರೆ, ಈ ಶಾಲೆಗೋಸ್ಕರ ಶಾಲೆಯಲ್ಲಿರೋ ಮಕ್ಕಳಿಗೋಸ್ಕರ ಒಂದೇ ಒಂದು ಹನಿ ಬೆವರು ಹರಿಸಿದ್ರೆ, ಆಗ ನಿಮಗೆ ಗೌರವ ಕೊಡ್ತಿದ್ದೆ, ಜೊತೆಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರನೂ ಕೊಡ್ತಿದ್ದೆ. ಅಂದ್ರೆ ಎಂತ ನೀವು ನಾ ಬೆವರು ತೋರಿಸಿಲ್ಲ ಅಂತ ಹೇಳುದಾ? ಇಲ್ಗಡೆ ಈಗ ಪಟೇಲ ದೇವ ನನ್ನ ತಿಪ್ಪಿ ಕೆರೆದಾಗಳಿಕೆ ಈಗ ಇದೆಂತ ಇದು ಸ್ವರದ ಬೆಗುರಲ್ದ? ಇದಕ್ಕೆ ನಮ್ಮೂರಂಗೆ ಬೆಗುರು ಅಂತ ಹೇಳ್ತಾರೆ. ನಾನು ಕೆಳಗೆ ಬಿದ್ದನ್ನು ನನ್ನ ಶಾಲೆ ಮಕ್ಕಳೇ ನೀರು ಕೊಡ್ಸಿ ನಾನು ಸಂಧಾನ ಮಾಡೋದು ಮಕ್ಕಳೇ, ನೀವಲ್ಲ ಅಲ್ವಾ ಸರ್? ಈ ಹಳ್ಳಿಯಲ್ಲೇ ನೀವು ಉಳ್ಕೊಂಡ್ರೆ ಮುಂದೊಂದು ದಿನ ನಿಮ್ಮ ಕಡೆಗಾಲದಲ್ಲಿ ನೀರು ಬಿಡೋದು ಕೂಡ
ಈ ಹಳ್ಳಿ ಮಕ್ಕಳೇನೆ. ನೀವು ನಂಬ್ಕೊಂಡಿದ್ದೀರಲ್ಲ ಪಟೇಲ, ಉಗ್ರಪ್ಪ ಇವರೆಲ್ಲ ಯಾರು ಬರೋದಿಲ್ಲ. ಅದನ್ನ ಮೊದಲು ನೆನ್ಪಿಟ್ಕೊಳ್ಳಿ. ಅಂಥ ಮಕ್ಕಳ ಭವಿಷ್ಯಕ್ಕೆ ಕಲ್ಲು ಹಾಕ್ತಿದ್ದೀರಲ್ಲ ಸರ್, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಇನ್ನೆಷ್ಟು ಅವಮಾನಗಳಾಗಬೇಕು ನಿಮ್ಗೆಲ್ಲ ಬುದ್ಧಿ ಬರೋದಕ್ಕೆ? ಅಯ್ಯ, ಈ ಶಾಲೆಗೆ ಮಕ್ಕಳಿಗೆ ಯಾವುದೇ ಅಪಾಯ ಆಪ್ಕಾಗಂದ್ರೆ ನಾನು ಶಾಲೆ ಬೀಗ ಹಾಕ್ತಾ ಇದ್ದೀನಿ. ಅಲ್ಲ ಮರ್ರೆ, ಶಾಲೆ ಒಳಗೆ ದೆವ್ವ ಇತ್ತು ನಡ್ರೆ ನೀವು ನಂಬುದಿಲ್ಲ, ನಿಮ್ಗೆ ಅರ್ಥ ಆಗ್ತಿಲ್ಲ. ಅಲ್ಲ ನಿಮ್ಮ ಹಠಕ್ಕೆ ಶಾಲೆಗೆ ಮಕ್ಕಳ ದಿನಕ್ಕೊಂದೊಂದೇ ಬಲಿ ಹತ್ತ ಇಪ್ಪದ. ಇದು ನಿಮ್ಮ ಹೊಸ ನಾಟಕ ಅಂತ ನನಗೆ ಗೊತ್ತಿದೆ ಸರ್. ನಿಜಕ್ಕೂ ದೆವ್ವ ಮೆಟ್ಕೊಂಡಿರೋದು ನಿಮಗೆ. ನೀಚತನದ ದೆವ್ವ, ಅನ್ಯಾಯದ ದೆವ್ವ, ಬಡವರು ರಕ್ತ ಹೀರಿ ದುಡ್ಡು ಮಾಡೋ ದೆವ್ವ. ಮೊದಲು ಹೋಗಿ ನಿಮಗೆ ನಂಬಿಕೆ ಇರೋ ಯಾವುದಾದ್ರೂ ಮಾಂತ್ರಿಕನ ಹುಡುಕಿ ಅವನ ಕೈಲಿ ಚಪ್ಪಲಿ ಲೋಪೋರ್ಕೆಲ್ಲೋ ಹೊಡಿಸ್ಕೊಂಡು ಆ ದೆವ್ವನ ಬಿಡಿಸ್ಕೊಂಬನಿ. ಇಲ್ಲಾಂದ್ರೆ ಒಂದು ದಿನ ಈ ಹಳ್ಳಿ ಜನನೇ ಸೇರ್ಕೊಂಡು ನಿಮಗೆ ದೆವ್ವ ಬಿಡಿಸ್ತಾರೆ. ನಾನು ಈ ಶಾಲೆ ಹೆಡ್ ಮಾಸ್ಟರ್, ನನ್ನ ಮಾತಿ ಬೆಲೆ ಕೊಡ್ಕದ್ದು ನಿಮ್ಮ ಡ್ಯೂಟಿ. ನೋಡಿ ಸರ್, ನೀವು ಇದೇ ಶಾಲೆಯಲ್ಲಿ ಹೆಡ್ ಮಾಸ್ಟ್ರು ಅಂತ ಅದೆಷ್ಟೋ ವರ್ಷಗಳಿಂದ ಗೂಟ ಹೊಡ್ಕೊಂಡಿದ್ದೀರಿ. ಆದರೆ ನಾನು ನಿಮ್ಮಂಥ ಅದೆಷ್ಟೋ ಜನನ ನೋಡ್ಬಿಟ್ಟಿದ್ದೀನಿ. ಬೆಲೆ ಕೊಡೋದು ಹೇಗೆ ಅಂತ ನಿಮ್ಮಿಂದ ಕಲಿಬೇಕಾಗಿಲ್ಲ ನನಗೆ. ಬೈಬೇಡಿ. ಅಲ್ಲ, ಈ ಬುದ್ಧಿ ಹೇಳೋದು ಯಾರು ಇವರಿಗೆ? ಒಳಗೆ ಯಪ್ಪ, ಅಲ್ಲ ಏನು ಸೊಕ್ಕಂಗರಿಗೆ ಒಳಗೆ ಅಂತೂ ಹೆಚ್ಚು ಕಡಿಮೆ ಯಾರೇ ಒಳಗೆ ಮೊದಲೇ ದೆವ್ವಾಗ ಯವ್ವ ಇತ್ತು. ಮಕ್ಕಳಿಗೂ ಇವರಿಗೂ ತೊಂದರೆ ನಾಳೆ ನನ್ನ ಕೈ ಅಂತಾರೆ, ನಾನೆಂತ ಉತ್ತರ ಕೊಡೋದು? ನಮ್ಗೆ ಇದು ಅಗಳಿ ಬೇಡ, ಎಂತ ಬೇಕಾದ್ರೆ ಮಾಡ್ಕೊಳ್ಳಿ. ನಮಸ್ಕಾರ. ಮುಖ್ಯಾಂಶಗಳು: ಸಂಪಿಗೆಹಳ್ಳಿ ಶಾಲೆಯಲ್ಲಿ ದೆವ್ವವೊಂದು ಪತ್ತೆಯಾಗಿದೆ. ಅದು ದಿನ ರಾತ್ರಿ ಸುತ್ತಮುತ್ತಲ ಜನರನ್ನು ಹೆದರಿಸುತ್ತಿದೆ ಎಂದು, ಮನೆಯಿಂದ ದಿನ ರಾತ್ರಿ 1 ಮೂಟೆ ಅಕ್ಕಿ ಅದದಾಗೆ ಮಾಯವಾಗುತ್ತಿದೆ ಎಂದು ವರದಿಯಾಗಿದೆ. ಗಾಬರಿ ಬಿದ್ದ ಶಾಲೆಯ ಮಕ್ಕಳು ಶಾಶ್ವತವಾಗಿ ಶಾಲೆಗೆ ರಜೆ ಹಾಕಿದ್ದಾರೆ. ಮಕ್ಕಳಿಲ್ಲದ ಕಾರಣ ಶಾಲೆಯ ಟೀಚರಮ್ಮ ಶ್ರದ್ಧೆಯಿಂದ ಸೊಳ್ಳೆಗಳನ್ನು ಹೊಡೆಯುತ್ತಿದ್ದಾರೆಂದು ವರದಿಯಾಗಿದೆ. ಉಗ್ರಪ್ಪ, ನೀವು ಆಕಾಶವಾಣಿಯಲ್ಲಿ ನ್ಯೂಸ್ ರೀಡರ್ ಆಗಬೇಕಾಗಿತ್ತು. ಎಲ್ಲೋ ಯಾಮಾರಿ ನಮ್ಮ ಜೊತೆ ಇದ್ದೀರಾ? ದೆವ್ವ ಅಂತೆ ದೆವ್ವ. ನಮ್ಮ ರಾಜೇಂದ್ರ ಸತ್ರು ಶಾಲೆ ನಡೆಯೋಕೆ ಬಿಡಲ್ಲ ನೋಡಿ. ಮನುಷ್ಯನ ಬಯಕೆಗಳಿಗೆ ಸಾವಿಲ್ವಂತೆ. ಹಾಗಾಗಿ ಪ್ರಾಣ ಹೋದ್ರೂ ಆಸೆಗಳು ಅಲ್ಕೊಂಡಿರ್ತಾವಂತೆ. ಜನ ಇಂಥದಕ್ಕೆಲ್ಲ ದೆವ್ವ ಭೂತ ಅಂತಾರೆ. ನಮ್ಮೂರಲ್ಲಂತೂ ಕೇಳೋದೇ ಬೇಡ. ಇಂಥ ಸುದ್ದಿ ಬಂದ ಮರುದಿನಾನೇ ದೇವಸ್ಥಾನದ ಪಕ್ಕದಲ್ಲಿ ಕುಂಕುಮ, ನಿಂಬೆಹಣ್ಣಿನ ಅಂಗಡಿ ಹಾಕ್ಬಿಟ್ರೆ ಒಂದೇ ದಿನಕ್ಕೆ ಶ್ರೀಮಂತರಾಗ್ಬಿಡ್ಬೋದು. ದೆವ್ವದ ವಿಷಯ ಬಿಡಿ, ಆಗ್ಬೇಕಾಗಿರೋದು ತುಂಬಾ ಇದೆ. ಅದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ. ಡ್ಯಾಡಿನ್ ಕೊಂದವ್ರು ಯಾರು ಅಂತ ಕಂಡು ಹಿಡಿಲೇಬೇಕು. ಅವರು ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ವೀಕ್ ಅಲ್ಲ. ಯಾರೋ ಟೈಮ್ ನೋಡಿ ಕೆಡ್ಡ ತೋಡಿದ್ದಾರೆ. ಯಾರಾಗಿರ್ಬೋದು? ಆ ಶಂಕರಣ್ಣ ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋದಂತೂ ಅನುಮಾನ. ಅಂದ್ರೆ ಅವರೆಲ್ಲ ತುಂಬಾ ಒಳ್ಳೆಯವರ ನಿಮ್ ದೃಷ್ಟಿಲಿ? ಹಾಗಲ್ಲಮ್ಮ ಹೇಳಿದ್ದು. ಅವನು ಮರ್ಯಾದೆಗೆ ಹೆದರೋ ಮನುಷ್ಯ. ನಾಳೆ ದಿವಸ ತಾನು ಈ ಥರ ಮಾಡಿದ ವಿಷಯ ಊರವರು ಗೊತ್ತಾಗುತ್ತೇನೋ ಅನ್ನೋ ಭಯ ಕಾಡಿರುತ್ತೆ. ಹಾಗಾಗಿ ಹೇಳಿದೆ ಅಷ್ಟೇ. ಒಂದ್ ಲೆಕ್ಕದಲ್ಲಿ ನೀವು ಹೇಳಿದ್ದು ಸರಿ ಅನ್ಸಿದ್ರು, ಆ ಶಂಕರಣ್ಣಗಿಂತ ದೊಡ್ಡ ವೈರಿ ಯಾರಿದ್ರು ಡ್ಯಾಡಿಗೆ ಈ ಊರಲ್ಲಿ? ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂಕಲ್? ಏನಿಲ್ಲಮ್ಮ, ಅದೇ ನೀನು ಹೇಳಿದ್ದನ್ನ ಯೋಚನೆ ಮಾಡ್ತಿದ್ದೆ. ಶಂಕರಣ್ಣನಿಗಿಂತ ದೊಡ್ಡ ಬೈರಿ ರಾಜೇಂದ್ರಿಗೆ ಈ ಊರಲ್ಲಿ ಯಾರಿದ್ರು? ನನಗೆ ಶಂಕರಣ್ಣನ ಮೇಲೆ ಡೌಟ್. ಗೊತ್ತಾಗುತ್ತೆ, ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಗೊತ್ತಾಗುತ್ತೆ. ಕಾಯೋಣ. ಇದೆಂತ ರಮೇಶಣ್ಣ, ಬರೀ ನೀರು ತಂದೆ, ಬೆಲ್ಲ ಇಲ್ಲ? ಬಾಯ್ ಸುಮ್ಮನೆ ಕೊಡ ಮಾರ್ಯ ತಲಾಟೆ. ಏ ಬೋನ, ಗುಂಡೆಟ್ ಬಿದ್ದರೆ ನೋಯ್ತಾನ? ಇಲ್ಲಪ್ಪ,
ಹಾಯ್ ಅನ್ಸುತ್ತೆ. ಹಾಗೆ ಒಂದಾದ್ಮೇಲೆ ಇನ್ನೊಂದು ಗುಂಡು ಹೊಟ್ಟೆ ಒಳಗೆ ತಗೋತಾ ಇರಬೇಕು ಅನ್ಸುತ್ತೆ. ಏ ನಾನು ತಮಾಷೆ ಮಾಡ್ತಾ ಇಲ್ಲ ಮರೆಯ, ನಿಜ ಹೇಳ, ಗುಂಡೆಟ್ ಬಿದ್ದರೆ ನೋಯ್ತನ? ಏಯ್ ಪಚ್ಚೆ, ಅದು ಕೋವಿ ಒಳಗಿಂದ ಬಂದಿದ್ದು ಗುಂಡು ಕಣ ಮಾರ್ಯ. ನೀನು ಸೇಂದಿ ಅಂಗಡಿಯಲ್ಲಿ ತಗೋತಿಯಲ್ಲ, ಬಾಟ್ಲಿಂದ ಬರುತ್ತಲ್ಲ ಆ ಗುಂಡಲ್ಲ. ಸರಿಯಾಗಿ ಹೇಳಿದ್ರಿ ರಮೇಶಣ್ಣ. ನಮ್ಮ ಪಚ್ಚಿ ಆ ಗುಂಡು ಅಂದ್ಕೊಂಡ್ಬಿಟ್ಟಿದ್ದೇನೆ. ಅದಕ್ಕೆ ಹೊಟ್ಟೆ ಒಳಗೆ ಬಿದ್ದ ತಕ್ಷಣ ಏನೋ ಕಿಕ್ ಬರುತ್ತೆ ಅನ್ಕೊಂಡ್ಬಿಟ್ಟಿದ್ದೇನೆ ಅಲ್ವಾ ಪಚ್ಚಿ? ಮತ್ತೆಂತದ ಅಸಮ್ಮತ್ ಪ್ರಶ್ನೆ? ಅವ ಸಾಯಿದೆ ಬದುಕಿದ ಅವನ ಪುಣ್ಯ, ನಮ್ಮ ಪುಣ್ಯ, ನಮ್ಮ ದಣಗಳು ಮಾಡಿದ ಪುಣ್ಯ. ಗೊತ್ತಿತ್ತ ನಿಂಗೆ? ನೀನು ಪುಣ್ಯದ ಪಟ್ಟಿನಲ್ಲಿ ನನ್ನ ಹೆಸರು ಸೇರ್ಕೊಬೇಡ ಮರೆಯ. ಸರಿ ಪಚ್ಚಿ, ಯಾಕೆ ಬಂತು ಅಂತ ಕೇಳ್ಬೋದಾ ಇಂಥ ಪೆದ್ದ ಪ್ರಶ್ನೆ? ಹಾಂಗಲ್ದ ಬೋನ, ನನಗೂ ನಿಂತರನೇ ಈ ಮನೆಯವ್ರ ಕೈಲೆಲ್ಲ ಸೇವೆ ಮಾಡಿಸ್ಕೊಳಕು. ನಾನು ಗುದ್ಲಿ ತಗೊಂಡು ಕೆಲ್ಸಕ್ಕೆ ಹೋಗ್ಬೇಕಾರೆ ರಮೇಶಣ್ಣ ಬಂದು ಪಚ್ಚಿ ಬೇಡ ಕೂತ್ಕೊ ಮರೆಯ ಅಂಥೇಳಿ ಎಳ್ನೀರು ಕಿತ್ಕೊಡೋಕು. ಹೀಗೆ ಎಂತೆಂಥದೋ ಆಸೆ. ದಣಿಗಳು ಬೋನಂಗೆ ತಿಂಡಿ ತಿನ್ಸಿದ್ರಲ್ಲ, ಹಂಗೆ ನನಗೆ ತಿಂಡಿ ತಿನ್ಸಕ್ಕು. ಆಮೇಲೆ ಪಚ್ಚಿ ಆಮೇಲೆ ಅಂತ ರಾಗ ಹೇಳಿಬಿಡ. ಮುಂದೆ ನೀನು ಎಲ್ಲಿಗೆ ಬರ್ತೀಯ ನನಗೆ ಚೆನ್ನಾಗಿ ಗೊತ್ತು. ಅದೆಲ್ಲ ಏನು ಈಡೋರೋದಿಲ್ಲ. ಶ್ರದ್ಧಾ ಮೇಡಮ್ ಕಂಡ್ಕೊಂಡವ್ರಿಗೆಲ್ಲ ಸೇವೆ ಮಾಡೋಕ್ಕೆ ಅವ್ರೇನು ಉಡುಪಿ ಗೌರ್ಮೆಂಟ್ ಹಾಸ್ಪಿಟ್ಲ್ ನರ್ಸಲ್ಲ. ಆಯಿತು, ಈಗೇನು ನಿನಗೂ ಶೂಟ್ ಮಾಡಿಸ್ಬೇಕು ತಾನೆ? ನಾಳೆನೇ ಗದರಿಂಗ್ ಹೇಳ್ತೀನಿ. ಅವನಿಗೆ ಮಾತ್ರ ಹೇಳ್ಬೇಡ ಮರ್ಯ. ಓಯ್ ಪಚ್ಚೆ, ನಿನ್ನ ಆಸೆ ತೀರ್ಸಕ್ಕಾರ ನಮ್ಮೂರಂಗೆ ಹಂದಿ ಹೊಡಿತಾನಲ್ಲ ದೇವು, ಅವ್ನಿಗೆ ಹೇಳಿ ಗುಂಡು ಹೊಡಿಸ್ತೀನಿ ಬಿಡ. ಆದರೆ ಒಂದು ನೆನ್ಪಿಟ್ಕಳ, ಗುಂಡೇಟ್ ತಿಂದು ಕೈಲಾಸ ಸೇರಿದ್ರೆ ನಮ್ಮ ತಪ್ಪಲ್ಲ, ಗೊತ್ತಾಯ್ತಾ? ಏ ಬೋನ, ಈ ಪಚ್ಚೆ ಮಳ್ಳಾಟ ನೋಡದೆ ಆಯ್ತು ಮಾರ್ಯ. ನೀನೊಂದು ಹಾಡು ಹೇಳ, ಕೇಂಡ್ ಭಾರಿ ದಿನ ಆಯ್ತು. ಏ ರಮೇಶಣ್ಣ, ಅವ್ನಿಗೆ ಎಂತಕ್ಕೆ ಮರ್ಯ ಸುಮ್ಮನೆ ತೊಂದರೆ ಕೊಡ್ತೆ? ಹಾಂ, ನಿಂಗೆ ಎಂತ ಹಾಡ್ಬೇಕಲ್ಲ, ನಾ ಇಲ್ಲ ನನಗೆ ಕೇಳವ. ನನ್ನ ಬಾಯಿ ರೇಡಿಯೋ ಸ್ಟೇಷನ್ ಇದ್ದಂಗೆ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಿ. ಹೇಳ್ತೆ ಕಣ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಮುಚ್ಚ ಬಾಯಿ, ನಿನಗಿಂತ ಕಾಗೆ ಚಂದ ಕೂಗ್ತದೆ. ಏ ಬೋನ, ನೀ ಹಾಡ ಮಾರ್ಯ, ಹಾಡ. ಅಲ್ದ ರಮೇಶಣ್ಣ, ಅವನಿಗೆ ಹೊಟ್ಟೆಗೆ ಏಟು ಬಿದ್ದಿದ್ದ, ಹ್ಯಾಂಗ ಅಲ್ಲಿಂದ ನನ್ನಮ್ಮನಿ ಉಸಿರು ತಗೊಂಡು ಹಾಡ್ತಾ ಮರ್ಯ. ಆತ ಹಾಡ್ಕೊಂಡು ಸಾಯಿ ಮರ್ಯ. ಹಾಡ ಬೋನ, ನೀ ಹಾಡ್ತೀಯಲ್ಲ ಈಗ? ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ಮೆರವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು, ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು, ತಾಯ ಮೊಲೆಯಲ್ಲಿ ಕಾರು ತುಟಿ ಇಟ್ಟು ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು. ಈ ಹಾಡನ್ನ ಶ್ರದ್ಧಾ ಮೇಡಮ್ ಕೇಳ್ದೆ ಹೋದ್ರೆ ಅಷ್ಟೇ ಸಾಕು ಮರ್ಯ. ಈಗಾಗಲೇ ಒಂದೊಂದು ಕಂಡ್ರೆ ಸೂಜ್ಗಲ್ ಹತ್ರ ಕಬ್ಬಣ ಹೋದಂಗೆ ಹೋತ್ರು. ಇನ್ನು ಈ ಹಾಡು ಕೇಳ್ರೆ ಅಷ್ಟೇ. ನಿನ್ನ ಹೆಸರು ನಿನ್ನ ಹೆಸರು. ಅದೆಂತ ಅಲ್ಲಿ ನನ್ನ ಹೆಸರಿತ್ತ? ಹಾ ಇತ್ತ, ಹಾಕ ನೀರ. ಅಧಿಕ ಪ್ರಸಂಗಿ. ನಿನ್ನ ಹೆಸರು. ಆಹಾ, ಯಾಕೆ ಭುವನ್ ಹಾಡೋದು ನಿಲ್ಲಿಸ್ಬಿಟ್ಟೆ? ಅಲ್ಲ, ಅದು ದನಗಳೇ ಅದು ಇಲ್ಲ ಇದು ಇಲ್ಲ. ನಿನ್ನ ಧ್ವನಿನಲ್ಲಿ ಜೇನಿದೆ. ಆ ಸಿಹಿನೇ ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂತು. ನನಗೋಸ್ಕರ ಹಾಡು. ವಾಯ್ ಬೋನ, ಎಂತ ನೋಡ್ತೀಯ? ದೊಣ್ಣಗಳು ಕೇಳೋದೇ ಅಪರೂಪ. ಹಾಡ. ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ
ಕೆಂಪಾಗಿ ನಿನ್ನ ಹೆಸರು, ನಿನ್ನ ಹೆಸರು, ನಿನ್ನ ಹೆಸರು. ಗುಡಿಯ ಗೋಪುರದಲ್ಲಿ ಮೆರವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು.